ಆ ಎಲ್ಲ ಈವೆಂಟ್ ಪ್ಲ್ಯಾನರ್ಸ್ಗೆ ಈ ವಿಡಿಯೋದಲ್ಲಿ ನಿಮಗೆ ನಮ್ಮ ಸೈಲೋನೋ ಪಾರ್ಟ್ನರ್ ಆ್ಯಪ್ನ ಹೆಂಗೆ ಡೌನ್ಲೋಡ್ ಮಾಡಿ ಲಾಗಿನ್ ಆಗಿ ಫಾರ್ಮ್ ಫಿಲ್ ಮಾಡೋದಂತ ಹೇಳ್ಕೊಡ್ತೀನಿ ಬನ್ನಿ. ಫಸ್ಟು ಪ್ಲೇಸ್ಟೋರಲ್ಲಿ ಆ್ಯಪ್ ಸ್ಟೋರ್ಗೆ ಹೋಗಿ ಸೈಲೋನೋ ಪಾರ್ಟ್ನರ್ ಅಂತ ಸರ್ಚ್ ಮಾಡಿ. ಸೊ ಈ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಡಿ. ಇನ್ಸ್ಟಾಲ್ ಆಗಿದ ತಕ್ಷಣ ಓಪನ್ ಮಾಡಿ. ಸೊ ಈ ಥರ ಕಾಣುತ್ತೆ ಆ್ಯಪು. ಈ ಥರ ಆ್ಯಪ್ ಓಪನ್ ಆಗಿದ ತಕ್ಷಣ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಗ್ರಿ ಕೊಟ್ಟು ಕಂಟಿನ್ಯೂ ವಿತ್ ಫೋನ್ ಕೊಡಿ. ಇಲ್ಲಿ ಯಾವ ನಂಬರ್ ಹಾಕಿ ಅಂದರೆ ಯಾವ ನಂಬರ್ಗೆ ನಿಮ್ಗೆ ಆರ್ಡರ್ಸ್ ಬರಬೇಕು ಆ ನಂಬರ್ನ ಟೈಪ್ ಮಾಡಿ. ಸೊ OTP ಬರುತ್ತೆ, ವೆಯ್ಟ್ ಮಾಡಿ. OTP ಬಂದ ತಕ್ಷಣ OTP ಫಿಲ್ ಮಾಡಿ. ಸೊ ಈ ಥರ ನಿಮಗೆ ಫಾರ್ಮ್ ಒಂದು ಕಾಣಿಸುತ್ತೆ. ಈ ಫಾರ್ಮಲ್ಲಿ ಏನು ಮಾಡಬೇಕಂದ್ರೆ ಸ್ಟಾರ್ಟಿಂಗ್ ನೀವು ಆ್ಯಡ್ ಫೋಟೋ ಕೊಟ್ಟಿದ ತಕ್ಷಣ ನಿಮ್ಮ ಈವೆಂಟ್ಸ್ದು ಲೋಗೋ ಇಲ್ಲಾಂದರೆ ವಿಸಿಟಿಂಗ್ ಕಾರ್ಡ್ನ ಆ್ಯಡ್ ಮಾಡಿ. ಇಲ್ಲಿ ನಿಮ್ಮದು ಪರ್ಸ್ನಲ್ ನೇಮ್ ಆ್ಯಡ್ ಮಾಡಿ. ಪರ್ಸ್ನಲ್ ನೇಮ್ ಆ್ಯಡ್ ಮಾಡಿದ ತಕ್ಷಣ ಯೂಸ್ ಕರೆಂಟ್ ಲೊಕೇಶನ್ ಕೊಡಿ. ಎಲ್ಲಿ ನಿಮ್ಮ ಗೋಡನ್ ಇರುತ್ತಲ್ಲ, ಸೊ ಎಲ್ಲಿ ಸರ್ವಿಸ್ ಕೊಡ್ತಿಲ್ಲ ಅಲ್ಲಿ ಕರೆಂಟ್ ಲೊಕೇಶನ್ ಕೊಟ್ಟಿದ ತಕ್ಷಣ ಅಲ್ಲೋ ಲೊಕೇಶನ್ ಕೊಡಿ. ವೈಲ್ ಯೂಸಿಂಗ್ ಸೊ ಅದು ಲೊಕೇಶನ್ ತೊಗೊಳ್ಳೋದು ಆಟೋಮೆಟಿಕ್ಕಾಗಿ. ಇಲ್ಲಿ ಅಡಿಷ್ನಲ್ ಅಡ್ರೆಸ್ ಹಾಕಿ, ಅಂದರೆ ಯಾವ ಕ್ರಾಸು ಯಾವ ರೋಡ್ ಬರುತ್ತೆ ಅಂತ. ಸೊ ನಾನು ಹಾಕ್ತಾಯಿದ್ದೀನಿ. ಸೊ ಇಲ್ಲಿ ವೆಂಡರ್ ಟೈಪ್ ಇದೆ. ಸೊ ನೀವು ಥಿಯೇಟರ್ ಪ್ರೊವೈಡರ್ ಆಗಿರೋ ಥಿಯೇಟರ್ನ ಪ್ರೆಸ್ ಮಾಡಿ, ಇಲ್ಲಾಂದರೆ ಡೆಕೋರೇಷನ್ ಪ್ರೊವೈಡರ್ ಅಂದರೆ ಡೆಕೋರೇಷನ್ ಪ್ರೊವೈಡರ್ನ ಪ್ರೆಸ್ ಮಾಡಿ. ಸೊ ಇಲ್ಲಿ ನೆಕ್ಸ್ಟ್ ಕೊಟ್ಟಿದ ತಕ್ಷಣ ಬಿಸ್ನೆಸ್ ಪಿಕ್ಚರ್ ಕೇಳುತ್ತೆ. ಸೊ ಈ ಬಿಸ್ನೆಸ್ ಪಿಕ್ಚರಲ್ಲಿ ನೀವು ನಿಮ್ಮ ಗೋಡನ್ ಫೋಟೋನ ತೆಗೆದು ಹಾಕಬೇಕು. ಮತ್ತು ಇಲ್ಲಿ ಬಿಸ್ನೆಸ್ ನೇಮ್ ಕೇಳುತ್ತೆ. ಸೊ ನಿಮ್ಮ ಬಿಸ್ನೆಸ್ ನೇಮ್ ಏನಿದೆ ಅದನ್ನು ಟೈಪ್ ಮಾಡಿ. ಇಲ್ಲಿ ಆಧಾರ್ ನಂಬರ್ ಟೈಪ್ ಮಾಡಿ ನಿಮ್ಮದು. GST ಇದ್ದರೆ GST ಫಿಲ್ ಮಾಡಿ, ಇಲ್ಲ ಫಸಲ್ ಲೈಸೆನ್ಸ್ ಇದ್ದರೆ ಇದೆಲ್ಲ ಆಪ್ಷನಲ್ಲು. ಆಧಾರ್ ಕಾರ್ಡ್ ಮಾತ್ರ ಮ್ಯಾಂಡೇಟ್ರಿ ಇರುತ್ತೆ. ಸೊ ನೆಕ್ಸ್ಟ್ ಕ್ಲಿಕ್ ಮಾಡಿ 12 ಡಿಜಿಟ್ಸ್ ಹಾಕಿ ನೀಟಾಗಿ. ಸೊ ಇಲ್ಲಿ ನಿಮ್ಮದು ಬ್ಯಾಂಕ್ ಡೀಟೇಲ್ಸು, ಬ್ಯಾಂಕ್ ಹೋಲ್ಡರ್ ನೇಮು, ಬ್ಯಾಂಕ್ ಅಕೌಂಟ್ ನಂಬರು, ಬ್ಯಾಂಕ್ IFSC ಕೋಡ್ ಹಾಕಬೇಕು. ಸೊ ಬ್ಯಾಂಕ್ ನೇಮ್ ಹಾಕಿ. ಎಲ್ಲಿರ್ಬೇಕು ಏನು IFSC ಕೋಡು. ಸೊ ಇದೆಲ್ಲ ಫಿಲ್ ಮಾಡಿದ ತಕ್ಷಣ ನೆಕ್ಸ್ಟ್ ಅಂತ ಕೊಡಿ. ಸೊ ಇದು ಕರೆಕ್ಟ್. ಸೊ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಸೆಕ್ಷನಲ್ಲಿ ಆಧಾರ್ ಫ್ರಂಟ್ ಇಮೇಜ್ ಹಾಕಿ. ಫಸ್ಟು ಆಧಾರ್ ಫ್ರಂಟು, ನೆಕ್ಸ್ಟು ಆಧಾರ್ ಬ್ಯಾಕ್ ಇಮೇಜ್ ಹಾಕಿ. ಅದಾದಮೇಲೆ ಪ್ಯಾನ್ ಕಾರ್ಡ್ ಕೇಳುತ್ತೆ. ಸೊ ಪ್ಯಾನ್ ಕಾರ್ಡ್ದು ಇಮೇಜ್ ಹಾಕಿ. ಇದೆಲ್ಲ ಅಪ್ಲೋಡ್ ಮಾಡಿದ ತಕ್ಷಣ ಸಬ್ಮಿಟ್ ಅಪ್ಲಿಕೇಶನ್ ಅಂತ ಕೊಡಿ. ನೀವು ಸಬ್ಮಿಟ್ ಮಾಡಿದ ತಕ್ಷಣ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ವೆರಿಫಿಕೇಷನ್ ಪೆಂಡಿಂಗ್ ಅಂತ. ಸೊ ನಾವು ಆದಷ್ಟು ಬೇಗ ವೆರಿಫೈ ಮಾಡಿ ನಿಮಗೆ ಕಾಲ್ ಬ್ಯಾಕ್ ಮಾಡ್ತೀವಿ. ಸ್ಟೆಪ್ 2 ಅಲ್ಲಿ ನಿಮಗೆ ಸರ್ವಿಸ್ ಲಿಸ್ಟಿಂಗ್ ಹೆಂಗೆ ಕ್ರಿಯೇಟ್ ಮಾಡೋದಂತ ಹೇಳ್ಕೊಟ್ಟಿದ್ದೀವಿ, ಹೋಗಿ ನೋಡಿ.